ಆತ್ಮೀಯ ವಿದ್ಯಾರ್ಥಿಗಳೇ, NMMS 2020-21ರಲ್ಲಿ ಕೇಳಿರುವಂತಹ ಸ್ಯಾಟ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಬಿಡಿಸ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 3 ವಿಷಯಗಳನ್ನು ಇಲ್ಲಿ ಉತ್ತರಿಸಬೇಕಾಗತ್ತೆ. ಅದರಲ್ಲಿ ಭೌತಶಾಸ್ತ್ರ, ಫಿಸಿಕ್ಸ್, ಇಲ್ಲಿ ಒಂದರಿಂದ 12ರವರೆಗಿನ ಪ್ರಶ್ನೆ ಇದೆ. ಆಮೇಲೆ ರಸಾಯನಶಾಸ್ತ್ರ ಇದೆ 13ರಿಂದ 23, ಜೀವಶಾಸ್ತ್ರ 24ರಿಂದ 35. ಇದು 3 ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಇತಿಹಾಸ, ಭೂಗೋಳ ಮತ್ತು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇವಿಷ್ಟು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥದ್ದು 30 ಪ್ರಶ್ನೆಗಳು ಬರ್ತವೆ. ಅದೇ ರೀತಿ ಗಣಿತ ವಿಷಯದಲ್ಲಿ 30 ಪ್ರಶ್ನೆಗಳು ಬರ್ತವೆ. ಒಟ್ಟು 90 ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರಿಸಬೇಕಾಗತ್ತೆ. ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಬಿಡಿಸೋಣ. 1ನೇ ಪ್ರಶ್ನೆ ನೀವಿಲ್ಲಿ ಗಮನಿಸಬಹುದು. ಏಕರೂಪ ಚಲನೆಯ ದೂರ ಕಾಲ ನಕ್ಷೆಯು, ಈಗ 4 ಆಪ್ಷನ್ ಕೊಟ್ಟಿದ್ದಾರೆ. X ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರುತ್ತದೆ. ಬಿ ಆಪ್ಷನ್ Y ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರುತ್ತದೆ. ನಂತರ ಸಿ ಆಪ್ಷನ್ ವಕ್ರರೇಖೆಯಾಗಿರುತ್ತದೆ. ಡಿ ಆಪ್ಷನ್ X ಅಕ್ಷದೊಂದಿಗೆ 45 ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ. ಸಾಮಾನ್ಯವಾಗಿ ಏಕರೂಪ ಚಲನೆಯ ಒಂದು ನಕ್ಷೆಯನ್ನು ನಾವು ಗಮನಿಸಿದಾಗ ಅದು ಯಾವಾಗಲೂ ಗ್ರಾಫ್ನಲ್ಲಿ ಅದು ಆದಿಬಿಂದುವಿನ ಮೂಲಕ, ಅಂದರೆ ಒರಿಜಿನ್ನಿಂದ ಏನಾಗುತ್ತೆ ಹಾದು ಹೋಗುತ್ತೆ. ಅದು 45 ಡಿಗ್ರಿಯನ್ನು X ಅಕ್ಷದೊಂದಿಗೆ ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಅಂತ ಕೇಳಿದ್ದಾರೆ. ಇಲ್ಲಿ ವಿದ್ಯುತ್ ಶಕ್ತಿಯ ಕಾಂತೀಯ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುತ್ ಗಂಟೆ ಆಗ್ತದೆ. ವಿದ್ಯುತ್ ಫ್ಯೂಸು ಇದು ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕೆಲಸ ಮಾಡುತ್ತೆ. ವಿದ್ಯುತ್ ಬಲ್ಬು ಸಹ ಅದೇ ಪರಿಣಾಮ. ವಿದ್ಯುತ್ ಸುರುಳಿ ಸಹ ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಿಮ್ನ ಮಸೂರವು ಉಂಟು ಮಾಡುವ ಪ್ರತಿಬಿಂಬ ನೇರ ಸತ್ಯ, ನೇರ ಮಿಥ್ಯ, ತಲೆಕೆಳಗು ಸತ್ಯ, ತಲೆಕೆಳಗು ಮಿಥ್ಯ. ಇಲ್ಲಿ ನಿಮ್ನ ಮಸೂರ ಅಂತ ಹೇಳಿರೋದ್ರಿಂದ ನಾವು ಪ್ರತಿಬಿಂಬದ ಲಕ್ಷಣಗಳನ್ನು ನೀವು ಈಗಾಗಲೇ ಅಭ್ಯಾಸ ಮಾಡಿರ್ತೀರಿ. ಯಾವಾಗಲೂ ನಿಮ್ನ ಮಸೂರದಲ್ಲಿ ನೇರವಾದ ಮತ್ತು ಮಿಥ್ಯ ಪ್ರತಿಬಿಂಬ ಅಲ್ಲಿ ಕಾಣಿಸುತ್ತೆ. ಮುಂದಿನ ಪ್ರಶ್ನೆ, ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ, ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ, ಭೂಮಿ ವೇಗವಾಗಿ ತಣಿಯುತ್ತದೆ, ಸಮುದ್ರ ವೇಗವಾಗಿ ತಣಿಯುತ್ತದೆ ಅಂತ ಕೇಳಿದ. ಆಪ್ಷನ್ನಲ್ಲಿ ನೀವು ಇದನ್ನು ನೋಡಿಕೊಂಡು ಟಿಕ್ ಮಾಡಬೇಕು. ಎ ಮತ್ತು ಡಿ ಮಾತ್ರ ಸತ್ಯ, ಬಿ ಮತ್ತು ಸಿ ಮಾತ್ರ ಸತ್ಯ, ಎ ಮತ್ತು ಸಿ ಮಾತ್ರ ಸತ್ಯ, ಬಿ ಮತ್ತು ಡಿ ಮಾತ್ರ ಸತ್ಯ. ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ, ಇಲ್ಲಿ ಸಮುದ್ರ ಯಾವಾಗಲೂ ಭೂಮಿ ಯಾವಾಗಲೂ ಏನಾಗುತ್ತೆ ವೇಗವಾಗಿ ಬಿಸಿಯಾಗುತ್ತೆ ಮತ್ತು ಅದು ವೇಗವಾಗಿ ತಣಿಯುತ್ತದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ನು, ಒಂದು ವಸ್ತು 5 ಸೆಕೆಂಡ್ನಲ್ಲಿ 20 ಬಾರಿ ಆಂದೋಲನಿಸಿದರೆ
ಅದರ ಆಂದೋಲನ ಅವಧಿ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ನಮಗೆ ಆಂದೋಲನ ಅವಧಿಯನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ಆಪ್ಷನ್ಗಳನ್ನು ನೋಡಿ. 0.225 ಸೆಕೆಂಡ್ ಇದೆ, 4 ಸೆಕೆಂಡ್ ಇದೆ, 15 ಸೆಕೆಂಡ್ ಇದೆ, 5 ಸೆಕೆಂಡ್ ಇದೆ. ನಾವು ಆಂದೋಲನ ಅವಧಿಯನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಆಂದೋಲನಗಳ ಸಂಖ್ಯೆಯನ್ನು ಸಮಯದಿಂದ ಏನು ಮಾಡಬೇಕು, ತೆಗೆದುಕೊಂಡ ಕಾಲದಿಂದ ನಾವೇನು ಮಾಡಿಕೊಂಡು ಭಾಗಿಸ್ಬೇಕಾಗತ್ತೆ. ಅಂದರೆ 5/20 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 0.25 ಬರುತ್ತೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಒಂದು ಶಬ್ದದ ಪಾರವನ್ನು 2 ಪಟ್ಟು ಹೆಚ್ಚಿಸಿದರೆ ಅದರ ಘೋಷವು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ನೀವು ಶಬ್ದ ಪಾಠದಲ್ಲಿ ಇದನ್ನು ಸ್ಟಡಿ ಮಾಡಿರ್ತೀರ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಎ 2 ಪಟ್ಟು ಹೆಚ್ಚಾಗುತ್ತದೆ, ಬಿ 4 ಪಟ್ಟು ಹೆಚ್ಚಾಗುತ್ತದೆ, ಸಿ 6 ಪಟ್ಟು ಹೆಚ್ಚಾಗುತ್ತದೆ, ಡಿ 8 ಪಟ್ಟು ಹೆಚ್ಚಾಗುತ್ತದೆ. ಶಬ್ದದ ತರಂಗದ ಪಾರವನ್ನು 2 ಪಟ್ಟು ಹೆಚ್ಚಿಸಿದರೆ ಅದರ ಘೋಷ ಯಾವಾಗಲೂ ಏನಾಗುತ್ತೆ? ಅದರ 2ರಷ್ಟು ಅಂದರೆ 4 ಪಟ್ಟು ಹೆಚ್ಚಾಗುತ್ತೆ. ಇನ್ನು 7ನೇ ಪ್ರಶ್ನೆ, ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಅಂತ ಕೇಳಿದ್ದಾರೆ. ಇಲ್ಲಿ ಮಾನವನ ಕೇಳುವಿಕೆಯ ಒಂದು ವ್ಯಾಪ್ತಿ 10 ಹರ್ಟ್ಸ್ನಿಂದ 1000 ಹರ್ಟ್ಸ್, 20 ಹರ್ಟ್ಸ್ನಿಂದ 20,000 ಹರ್ಟ್ಸ್, 20 ಹರ್ಟ್ಸ್ನಿಂದ 2000 ಹರ್ಟ್ಸ್, 100 ಹರ್ಟ್ಸ್ನಿಂದ 10,000 ಹರ್ಟ್ಸನ್ನು ಕೊಟ್ಟಿದ್ದಾರೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮಾನವನ ಕೇಳುವಿಕೆಯ ವ್ಯಾಪ್ತಿ ಯಾವಾಗಲೂ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ. ಎ ಕಾಂತೀಯ ಬಲ, ಬಿ ಗುರುತ್ವಾಕರ್ಷಣ ಬಲ, ಸಿ ಸ್ಥಾಯಿ ವಿದ್ಯುತ್ ಬಲ, ಡಿ ಘರ್ಷಣ ಬಲ. ಸಾಮಾನ್ಯವಾಗಿ ಆವೇಶಭರಿತ ವಸ್ತುವಿನಲ್ಲಿ ಯಾವಾಗಲೂ ಸ್ಥಾಯಿ ವಿದ್ಯುತ್ ಬಲ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 9ನೇದು, ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸುವುದರ ಅನುಕೂಲ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಇದು ಘರ್ಷಣೆ ಪಾಠದಲ್ಲಿ ನೀವು ಸ್ಟಡಿ ಮಾಡಿರ್ತೀರ. ಯಂತ್ರಗಳಲ್ಲಿ ಬಾಲ್ ಬೇರಿಂಗನ್ನು ಬಳಸುವುದರಿಂದ ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ. ಉರುಳು ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗುತ್ತದೆ. ಸ್ಥಾಯಿ ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ. ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆಯಾಗಿ ಬದಲಾಗುತ್ತದೆ. ಇಲ್ಲಿ ನೀವು ಆಪ್ಷನ್ ಎ ನೋಡಿ, ಜಾರು ಘರ್ಷಣೆಯನ್ನು ಅದೇನು ಮಾಡ್ತದೆ? ಉರುಳು ಘರ್ಷಣೆಯನ್ನಾಗಿ ಬದಲಾಯಿಸ್ತದೆ. ಇನ್ನು ದ್ರವಗಳು, 10ನೇ ಪ್ರಶ್ನೆ, ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ಅಂತ ಕೇಳಿದ್ದಾರೆ. ದ್ರವದ ಸಾಂದ್ರತೆಯ ಮೇಲೆ, ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ, ದ್ರವದ ಸ್ತಂಭದ ಎತ್ತರದ ಮೇಲೆ, ಗುರುತ್ವ ವೇಗೋತ್ಕರ್ಷದ ಮೇಲೆ ಅಂತ ಕೇಳಿದ್ದಾರೆ. ಇಲ್ಲಿ ದ್ರವಗಳು ಸಾಮಾನ್ಯವಾಗಿ ಒತ್ತಡವು ಸಾಂದ್ರತೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನು ಎತ್ತರದ ಮೇಲೂ ಅವಲಂಬಿತ ಆಗಿರುತ್ತೆ. ಅಂದರೆ ಮೇಲ್ಮೈ ವಿಸ್ತೀರ್ಣದ ಮೇಲೆ ಅದೇನಾಗಿರಲ್ಲ, ಅವಲಂಬಿತ ಆಗಿರುವುದಿಲ್ಲ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ. ಶಬ್ದ ತರಂಗಗಳು, 11ನೇ ಪ್ರಶ್ನೆ, ಶಬ್ದ ತರಂಗಗಳು ಪ್ರಸಾರವಾಗುವುದು ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ, ಘನಗಳು ಮತ್ತು ದ್ರವಗಳ ಮೂಲಕ ಮಾತ್ರ, ಘನಗಳು ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ, ಅನಿಲಗಳು ಮತ್ತು ಘನಗಳ ಮೂಲಕ ಮಾತ್ರ. ಇಲ್ಲಿ ಶಬ್ದ ಸಾಮಾನ್ಯವಾಗಿ 3 ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 12ನೇ ಪ್ರಶ್ನೆ ನೋಡಿ, ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ 2 ಬಲಗಳ ಫಲಿತ ಬಲ 0 ಆದರೆ ಆ ಬಲಗಳು ಅಂತ ಕೇಳಿದ್ದಾರೆ. ಇಲ್ಲಿ ಅಸಮವಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ ಅಂತ ಕೊಟ್ಟಿದ್ದಾರೆ 1ನೇ ಆಪ್ಷನ್ನು. ಸಮನಾದ ಪರಿಮಾಣ ಮತ್ತು ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ. ಅಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತೆ. ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ. ಅಂದರೆ ಸಮನಾದ ಪರಿಮಾಣ ಇದ್ದರೆ ಅದು ಏನಾಗ್ತದೆ, ವಿರುದ್ಧ ದಿಕ್ಕಿನಲ್ಲಿದ್ದಾಗ ಫಲಿತ ಬಲ ಯಾವಾಗಲೂ ಏನಾಗಿರ್ತದೆ, 0 ಆಗಿರುತ್ತೆ.
ಇನ್ನು 13ನೇ ಪ್ರಶ್ನೆಯನ್ನು ನಾವೀಗ ನೋಡೋಣ. ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ಅಂತ ಕೇಳಿದ್ದಾರೆ. ಇಲ್ಲಿ ನೈಸರ್ಗಿಕ ಮೂಲದಿಂದ ನಾವು ಯಾವ್ಯಾವ್ದು ಪಡಿತೇವೆ? ಹತ್ತಿ, ರೇಷ್ಮೆ, ಸೆಣಬು ಇವೆಲ್ಲ ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ ಮಾನವ ನಿರ್ಮಿತ ಎಳೆ ಅಂತ ಹೇಳಿದ್ದಾನೆ ನೈಸರ್ಗಿಕ ಮೂಲದಿಂದ. ಹಾಗಾಗಿ ರೇಯಾನ್ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 14ನೇ ಪ್ರಶ್ನೆ, ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ. ನಿಮಗೆ ಪ್ಲಾಸ್ಟಿಕ್ನ ವಿಧಗಳು ಗೊತ್ತಿದ್ದಾವೆ. ಆ ಎರಡೂ ವಿಧಗಳಲ್ಲಿ ಉದಾಹರಣೆಗಳನ್ನು ನೀವು ನೋಡಿದಾಗ ಇಲ್ಲಿ ಕಾಯಿಸಿದಾಗ ಮೆದುಗೊಳಿಸಲಾಗದೇ ಇರುವಂಥ ಪ್ಲಾಸ್ಟಿಕ್ಕು ಇಲ್ಲಿ ಬೇಕ್ಲೈಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪಾಲಿಥೀನ್, PVC, ಟೆರ್ಲಿನ್ ಇವೆಲ್ಲ ಏನಾಗುತ್ತೆ, ಮೆದುಗೊಳಿಸಲಿಕ್ಕೆ ಆಗುತ್ತೆ, ಕರಗುತ್ತೆ ಅದು. ಇನ್ನು ನೆಕ್ಸ್ಟು 15ನೇ ಪ್ರಶ್ನೆ, ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು. ಸಾಮಾನ್ಯವಾಗಿ ನಾವು ಬೆಂಕಿ ನಿರೋಧಕ ವಸ್ತುವನ್ನು ನಾವಿಲ್ಲಿ ನೋಡಬೇಕಾದ್ರೆ ಪಾಲಿಥೀನ್, ನೈಲಾನ್, ಮೆಲಮೈನ್, ಅಕ್ರಿಲಿಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೆಲಮೈನ್ ಅನ್ನುವಂತಹ ಒಂದು ವಸ್ತುವಿನಿಂದ ಬೆಂಕಿ ನಿರೋಧಕ ಬಟ್ಟೆಯನ್ನು ತಯಾರಿಸ್ತಾರೆ. ಇನ್ನು 16ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ದ್ರಾವಣ. ಇದು ನಿಮಗೆ ಗೊತ್ತಿದೆ, ವಿದ್ಯುತ್ ಶಕ್ತಿಯ ರಾಸಾಯನಿಕ ಪರಿಣಾಮದಲ್ಲಿ ಅಭ್ಯಾಸ ಮಾಡಿರ್ತೀರಿ. ಸೀಮೆ ಎಣ್ಣೆ, ಉಪ್ಪಿನ ದ್ರಾವಣ, ಗ್ಲೂಕೋಸ್ ದ್ರಾವಣ, ಪೆಟ್ರೋಲ್. ಇಲ್ಲಿ ಸಾಮಾನ್ಯವಾಗಿ ಉಪ್ಪಿನ ದ್ರಾವಣದ ಮೂಲಕ ವಿದ್ಯುತ್ ಪ್ರಸಾರ ಆಗುತ್ತೆ. ಇನ್ನು 17, ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಪೆಟ್ರೋಲಿಯಂ ಉತ್ಪತ್ತಿ ಆಗಲಿಕ್ಕೆ ಮುಖ್ಯ ಕಾರಣ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡ. ಅಂದರೆ ಇಲ್ಲಿ ಸಿ ಆಪ್ಷನ್ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ. ಇದು ನಿಮ್ಗೆ ಗೊತ್ತಿದೆ, ಆಂಶಿಕ ಆಸವನ, ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೇವೆ. ನೆಕ್ಸ್ಟು 19, ದಹ್ಯ ವಸ್ತುಗಳ ಜ್ವಲನ ತಾಪವು. ದಹ್ಯ ವಸ್ತುಗಳ ಜ್ವಲನ ತಾಪವು ಹೆಚ್ಚಾಗಿರುತ್ತದೆ, ಕಡಿಮೆಯಾಗಿರುತ್ತದೆ, ಸ್ಥಿರವಾಗಿರುತ್ತದೆ, ಮಂದವಾಗಿರುತ್ತದೆ. ಯಾವಾಗಲೂ ದಹ್ಯ ವಸ್ತುಗಳು ಬೇಗ ಬೆಂಕಿಯನ್ನು ಹೊತ್ತುಕೊಳ್ಳೋದ್ರಿಂದ ಅವುಗಳ ಜ್ವಲನ ತಾಪ ಅತ್ಯಂತ ಕಡಿಮೆ ಇರ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ. 20ನೇ ಪ್ರಶ್ನೆ, ಪೆಟ್ರೋಲಿಯಂನ ಘಟಕಗಳು ಹಾಗೂ ಅವುಗಳ ಉಪಯೋಗದ ಸರಿಯಾದ ಹೊಂದಾಣಿಕೆ. ಇಲ್ಲಿ ಪೆಟ್ರೋಲ್, ಡೀಸೆಲ್, ಪ್ಯಾರಾಫಿನ್, ಮೇಣ ಕೊಟ್ಟಿದ್ದಾರೆ. ಮುಲಾಮು, ರಸ್ತೆಯ ಮೇಲ್ಮೈ ನಿರ್ಮಾಣ, ಜೆಟ್ ವಿಮಾನಗಳಿಗೆ ಇಂಧನ, ವಿದ್ಯುತ್ ಜನಕಗಳು. ಈಗ ಇಲ್ಲಿ ನೀವು ನೋಡಬೇಕು, ಸಾಮಾನ್ಯವಾಗಿ ಪೆಟ್ರೋಲನ್ನು ಎಲ್ಲಿ ಬಳಸ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಜೆಟ್ ವಿಮಾನಗಳ ಇಂಧನಗಳಲ್ಲಿ ಅದನ್ನು ನಾವು ಬಳಸ್ತೇವೆ. ಡೀಸೆಲನ್ನು ಸಾಮಾನ್ಯವಾಗಿ ವಿದ್ಯುತ್ ಜನಕಗಳಲ್ಲಿ ಬಳಸ್ತಾರೆ. ಅದೇ ರೀತಿ ಪ್ಯಾರಾಫಿನ್, ಮೇಣವನ್ನು ಮುಲಾಮು ಮಾಡಲಿಕ್ಕೆ ಬಳಸ್ತಾರೆ. ಇದು 3ನೇದಾಯಿತು. ಇನ್ನು ಬಿಟುಮಿನನ್ನು ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ಬಳಸ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕು ಯಾವ ಆಪ್ಷನನ್ನು ಟಿಕ್ ಮಾಡ್ಬೋದು ಅಂತ ಹೇಳಿದ್ರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಇಂಧನದ 21ನೇ ಪ್ರಶ್ನೆ, ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ. ಸಾಮಾನ್ಯವಾಗಿ ಕ್ಯಾಲೋರಿ ಮೌಲ್ಯ ನಿಮಗೆ ಗೊತ್ತಿದೆ. ಕ್ಯಾಲೋರಿ ಮೌಲ್ಯ ಅಂದರೆ ಏನಂತ ಅದರ ಡೆಫಿನಿಷನ್ ನಿಮ್ಗೆ ಗೊತ್ತಿದೆ. 1 kg ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನು ನಾವೇನಂತ ಕರಿತೇವೆ, ಅದರ ಕ್ಯಾಲೋರಿ ಮೌಲ್ಯ, ಆ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಕರಿತೇವೆ. ಇಲ್ಲಿ ಅದರ ಏಕಮಾನ ಕಿಲೋ ಜೌಲ್ ಪರ್ kg. ಕಿಲೋ ಜೌಲ್ ಪರ್ kg. ಆಪ್ಷನ್ ಡಿ ಸರಿಯಾದ ಉತ್ತರ. 22ನೇ ಪ್ರಶ್ನೆ, ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಸ್ಕಾರಕ ಅನಿಲ ಅಂತ ಕೇಳಿದ್ದಾರೆ.
ಸಾಮಾನ್ಯವಾಗಿ ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ನಮಗೆ ಉಸಿರುಗಟ್ಟಿಸುವಂತಹ ಒಂದು ಅನಿಲ ಅಂತ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ. ಮಾವಿನಕಾಯಿಯಲ್ಲಿ ಕಂಡುಬರುವ ಆಮ್ಲ ಅಂತ ಕೇಳಿದ್ದಾರೆ. ಎಕ್ಸಾಲಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ. ಮಾವಿನಕಾಯಿಯಲ್ಲಿ ಟಾರ್ಟಾರಿಕ್ ಆಮ್ಲ ಕಂಡುಬರುತ್ತೆ. ನಂತರ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು 24ರಿಂದ ಪ್ರಾರಂಭ ಆಗುತ್ತೆ. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ. ಸಾವಯವ ಸ್ವರೂಪ ಹೊಂದಿದೆ, ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ, ಸಾಕಷ್ಟು ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುತ್ತದೆ, ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ಅಂತ ಕೇಳಿದೆ. ಇಲ್ಲಿ ಸಾಮಾನ್ಯವಾಗಿ ರಸಗೊಬ್ಬರಗಳನ್ನು ನಾವು ಕಾರ್ಖಾನೆಗಳಲ್ಲಿ ತಯಾರು ಮಾಡುವುದರಿಂದ ಅದನ್ನು ಮಾನವ ನಿರ್ಮಿತ ಒಂದು ನಿರವಯವ ಲವಣ ಆಗಿರುತ್ತದೆ. ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ ಅಂತ ಕೇಳಿದ್ದಾರೆ. 25ನೇ ಪ್ರಶ್ನೆ. ಇಲ್ಲಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್, ಪ್ರೋಟೋಜೋವಾ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾಗಳು ಅವು ಮಾನವ ಅಥವಾ ಆತಿಥೇಯ ಜೀವಿಯ ಹೊರಗೂ ಸಹ ಅವೇನು ಮಾಡ್ತವೆ, ಸಂತಾನೋತ್ಪತ್ತಿ ನಡೆಸ್ತವೆ. ಹಾಗಾಗಿ ವೈರಸ್ಸನ್ನು ನಾವಿಲ್ಲಿ ತಗೊಳ್ಬೇಕು. ಇದು ಆತಿಥೇಯ ಕೋಶದ ಒಳಗಡೆ ಮಾತ್ರ ಏನಾಗುತ್ತೆ, ಸಂತಾನೋತ್ಪತ್ತಿಯನ್ನು ಮಾಡೋ ಸಾಮರ್ಥ್ಯವನ್ನು ಹೊಂದಿರ್ತದೆ. ಇನ್ನು 26ನೇ ಪ್ರಶ್ನೆ. ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳ ಸರಿಯಾದ ಹೊಂದಾಣಿಕೆ ಅಂತ ಕೇಳಿದ್ದಾರೆ. ನೀವಿಲ್ಲಿ ನೋಡಬೇಕು. ಲೂಯಿ ಪಾಶ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜೆನ್ನರ್, ರಾಬರ್ಟ್ ಕೋಚ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬೇಕು. ಲೂಯಿ ಪಾಶ್ಚರ್ ಮಾಡಿರುವಂಥ ಆವಿಷ್ಕಾರ ನಿಮಗೆ ಗೊತ್ತಿದೆ, ಹುದುಗುವಿಕೆಗೆ ಆವಿಷ್ಕಾರ. ಇದು ಒಂದನೇದಾಯಿತು ಎ. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನನ್ನು ಕಂಡುಹಿಡಿದಿದ್ದಾರೆ. ಎಡ್ವರ್ಡ್ ಜೆನ್ನರ್ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಇನ್ನು ರಾಬರ್ಟ್ ಕೋಚ್ ಬ್ಯಾಸಿಲಸ್ ಅಂಥ್ರಾಸಿಸ್ ಅನ್ನುವಂತಹ ಬ್ಯಾಕ್ಟೀರಿಯಾವನ್ನು ಆವಿಷ್ಕಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಆಪ್ಷನ್ ಎಯನ್ನು ನಾವು ಆಯ್ಕೆ ಮಾಡಬೇಕು. ಇನ್ನು 27ನೇ ಪ್ರಶ್ನೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ. ಇದು ಭಾಳ ಈಸಿ ಇದೆ. ಇದನ್ನು ನಾವೇನಂತ ಕರಿತೇವೆ, ಉಳುಮೆ. ಆಪ್ಷನ್ ಎ ಸರಿಯಾದ ಉತ್ತರ. 28ನೇ ಪ್ರಶ್ನೆ. ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವ ಪೋಷಕಾಂಶವೆಂದರೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಲೆಗ್ಯೂಮ್ ಸಸ್ಯಗಳು ತಮ್ಮ ಬೇರಿನ ಗಂಟುಗಳಲ್ಲಿ ಏನು ಮಾಡ್ತಿದ್ವು, ನೈಟ್ರೋಜನ್ ಸ್ಥಿರೀಕರಣವನ್ನು ಮಾಡ್ತವೆ. ಹಾಗಾಗಿ ಇಲ್ಲಿ ಸಸ್ಯಗಳಿಗೆ ಸಿಗುವಂತಹ ಪೋಷಕಾಂಶ ನೇರವಾಗಿ ನೀವು ನೈಟ್ರೋಜನ್ ಅಂದರೆ ಆಪ್ಷನ್ ಡಿಯನ್ನು ಆಯ್ಕೆ ಮಾಡಬೇಕು. ಇನ್ನು 29ನೇ ಪ್ರಶ್ನೆ. ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವ ಆಕರ ಗ್ರಂಥ. ಇದು ನೀವು ಪ್ರಾಣಿ ಮತ್ತು ಸಸ್ಯ ಸಂರಕ್ಷಣೆಯಲ್ಲಿ ಬರುತ್ತೆ. ಇದು ಕೆಂಪು ದತ್ತಾಂಶ ಪುಸ್ತಕ, ರೆಡ್ ಡಾಟಾ ಬುಕ್ ಅಂತ ಕರಿತೇವೆ. ಇನ್ನು 30ನೇ ಪ್ರಶ್ನೆ. ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ. ಲಾರ್ವಾ, ಪ್ಯೂಪ, ಮೊಟ್ಟೆ, ಪ್ರೌಢ. ಮೊಟ್ಟೆ, ಲಾರ್ವಾ, ಪ್ಯೂಪ, ಪ್ರೌಢ. ಇಲ್ಲಿ ಈ ಆಪ್ಷನ್ ಏನಿದೆ ಸರಿಯಾದಂಥ ಉತ್ತರ. ಅಂದರೆ ಮೊಟ್ಟೆ ಲಾರ್ವಾ ಆಗುತ್ತೆ, ಲಾರ್ವಾದಿಂದ ಪ್ಯೂಪ, ಪ್ಯೂಪದಿಂದ ಪ್ರೌಢ ಹಂತಕ್ಕೆ ಬರುತ್ತೆ. ಇದನ್ನು ನೀವು ಆಯ್ಕೆ ಮಾಡಬೇಕು, ಆಪ್ಷನ್ ಬಿ. ಇನ್ನು 31ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಶಲಾಕೆಯ ಘಟಕಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶಲಾಕೆಯ ಘಟಕಗಳು ಯಾವ್ಯಾವುದು? ಶಲಾಕಾಗ್ರ, ಶಲಾಕ ನಳಿಕೆ ಮತ್ತು ಅಂಡಾಶಯ, ಕೇಸರದಂಡ, ಪರಾಗಕೋಶ ಮತ್ತು ಪರಾಗ. ಇಲ್ಲಿ ಶಲಾಕೆಯಲ್ಲಿ ನಮಗೆ ಬರುವಂಥದ್ದು ಶಲಾಕಾಗ್ರ, ಶಲಾಕ ನಳಿಕೆ ಮತ್ತು ಅಂಡಾಶಯ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ. ಕಂಬೈನ್ ಎಂದು ಕರೆಯುವ ಯಂತ್ರವು ಇವುಗಳ ಜೋಡಣೆಯಾಗಿದೆ. ಇಲ್ಲಿ
ಕಂಬೈನ್ ಅಂತ ಹೇಳಿದ್ರೆ ಎರಡು ಯಂತ್ರಗಳ ಜೋಡಣೆ, ಒಂದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ ಎರಡು ಸೇರಿ ಕಂಬೈಂಡ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ. 33ನೇ ಪ್ರಶ್ನೆ, ಬ್ರಯೋಫಿಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವ ಭಾಗ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಬ್ರಯೋಫಿಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿ ಎಲೆಯ ಮೂಲಕ ಆಗುತ್ತೆ. ಗೊದಮೊಟ್ಟೆಯು ಪ್ರೌಢಕಪ್ಪೆಯಾಗುವ ಕ್ರಿಯೆ. ಸಾಮಾನ್ಯವಾಗಿ ಕಪ್ಪೆಯ ಜೀವನ ಚಕ್ರವನ್ನು ನೀವು ನೋಡಿದಾಗ ಅವು ರೂಪ ಪರಿವರ್ತನೆಗೆ ಒಳಗಾಗ್ತವೆ. ಹಾಗಾಗಿ ಗೊದಮೊಟ್ಟೆಯ ಪ್ರೌಢಕಪ್ಪೆಯಾಗುವ ಕ್ರಿಯೆಯನ್ನು ಏನಂತ ಕರಿತೇವೆ? ರೂಪ ಪರಿವರ್ತನೆ ಅಂತ ಕರಿತೇವೆ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 35, ಕೊಟ್ಟಿರುವ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಚಿತ್ರದಲ್ಲಿ ಎ, ಬಿ ಮತ್ತು ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ, ಬಿ ಮತ್ತು ಸಿ ಯನ್ನು ನಾವು ಕರೆಕ್ಟಾಗಿ ನೋಡಿದಾಗ ಎಯನ್ನು ಏನಂತ ಕರೀತಾರೆ? ಅಂಡಾಶಯ. ಎಯನ್ನು ಅಂಡಾಶಯ ಅಂತ ಕರೀತಾರೆ. ಬಿಯನ್ನು ಅಂಡನಾಳ ಅಂತ ಕರೀತಾರೆ ಮತ್ತು ಸಿಯನ್ನು ಗರ್ಭಾಶಯ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು 36ನೇ ಪ್ರಶ್ನೆಯಿಂದ ನಾವು ಇತಿಹಾಸದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರು ಅದನ್ನು ನಾವೀಗ ನೋಡ್ತಾ ಹೋಗೋಣ. ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು. ಇಲ್ಲಿ ರಾಜತರಂಗಿಣಿಯನ್ನು ಬರೆದವರು ಯಾರು? ಕಲ್ಲಣ. ಆಪ್ಷನ್ ಬಿ ಸರಿಯಾದ ಉತ್ತರ. ಜಿಗ್ಗುರಾತ್ಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆದವರು. ಇದು ಯಹೂದಿಗಳು. ಆಪ್ಷನ್ ಎ ಸರಿಯಾದ ಉತ್ತರ. ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. ಎ, ಮೊಹೆಂಜೊದರೋ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು. ಬಿ, ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲಿನದು. ಇಲ್ಲಿ ಎ ಸರಿ ಮತ್ತು ಬಿ ತಪ್ಪು ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ ಎರಡೂ ಸರಿ ಕೊಟ್ಟಿದ್ದಾರೆ. ಎ ತಪ್ಪು ಮತ್ತು ಬಿ ಸರಿ. ಎ ಮತ್ತು ಬಿ ಎರಡೂ ತಪ್ಪು. ಮೊಹೆಂಜೊದರೋ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳ ಕಟ್ಟಲಾಗಿತ್ತು, ಇದು ಸರಿ ಇದೆ. ಹಾಗಾಗಿ ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲನೇ, ಇದು ಸಹ ಸರಿ ಇದೆ. ಹಾಗಾಗಿ ಎ ಮತ್ತು ಬಿ ಎರಡೂ ಸರಿ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. 39ನೇ ಪ್ರಶ್ನೆ, ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು. ಇಲ್ಲಿ ಕುರು ಕ್ಷೇತ್ರ, ಹಾಗಾಗಿ ಇಲ್ಲಿ ಕುರು ಅನ್ನುವಂತಹ ಒಂದು ಬುಡಕಟ್ಟಿನ ವಾಸಸ್ಥಳ. ಆಪ್ಷನ್ ಸಿ ಸರಿಯಾದ ಉತ್ತರ. 40ನೇ ಪ್ರಶ್ನೆ, ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು. ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆಯೇ ದೈಹಿಕ ವಿಕಾಸಕ್ಕೂ ಗಮನ ಕೊಟ್ಟಿದ್ದರು. ಇಲ್ಲಿ ಕ್ರೀಡೆಗೆ ಮಾನ್ಯತೆ ಕೊಟ್ಟಿದ್ದಾರೆ ಅಂದರೆ ದೈಹಿಕ ವಿಕಾಸಕ್ಕೂ ಸಹ ಗಮನ ಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಆಪ್ಷನ್ ಡಿಯಲ್ಲಿ ನಾವು ಏನು ನೋಡಬೇಕು, 1 ಮತ್ತು 2 ಸರಿ ಇದೆ. ಒಂದಕ್ಕೆ 2 ಸರಿಯಾದ ಕಾರಣವಾಗಿದೆ. ಹಾಗಾಗಿ ಇದು ಆಪ್ಷನ್ ಡಿ ಸರಿಯಾದ ಉತ್ತರ. ವೈದ್ಯಶಾಸ್ತ್ರದ ಪಿತಾಮಹ. 41ನೇ ಪ್ರಶ್ನೆ, ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಟ್ಟವರು ಪೈಥಾಗೊರಸ್, ಥೇಲ್ಸ್, ಅನಾಕ್ಸಿಮಿಂಡರ್, ಹಿಪ್ಪೋಕ್ರಟಿಸ್. ಇಲ್ಲಿ ಹಿಪ್ಪೋಕ್ರಟಿಸನ್ನು ನಾವು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. 42, ರೋಮನ್ನರು ಮತ್ತು ಕಾರ್ಥೇಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣವೆಂದರೆ. ಇಲ್ಲಿ ರೋಮನ್ನರು ಮತ್ತು ಕಾರ್ಥೇಜ್ ನಡುವೆ ನಡೆಯಲಿಕ್ಕೆ ಕಾರಣ ಸಿಸೆಲ್ಲಿ ಎಂಬ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 43, ಜೈನರ 12 ಅಂಗಗಳು ಇರುವ ಭಾಷೆ. ಜೈನರು 12 ಅಂಗಗಳಿರುವ ಭಾಷೆ ಯಾವುದು? ಪ್ರಾಕೃತ ಭಾಷೆ. ಆಪ್ಷನ್ ಸಿ ಸರಿಯಾದ ಉತ್ತರ.
44ನೇ ಪ್ರಶ್ನೆ, ಕೆಳಗಿನವುಗಳನ್ನು ಸರಿಯಾದ ಪರ್ಯಾಯಗಳೊಂದಿಗೆ ಹೊಂದಿಸಿ ಮತ್ತು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹರಿಹರ, ಅಹಮದ್ ಶಾ, ಗಜಪತಿ, ಕೃಷ್ಣದೇವರಾಯ, ಬಹಮನಿ ಸುಲ್ತಾನ, ತುಳುವ ವಂಶ, ಸಂಗಮ ವಂಶ, ಕಳಿಂಗ ದೊರೆ. ಇಲ್ಲಿ ಹರಿಹರ ಸಂಗಮ ವಂಶ ಇಲ್ಲಿ ಒಂದನೇದಾಗ್ತದೆ. ಆಮೇಲೆ ಅಹಮದ್ ಶಾ ಬಹಮನಿ ಸುಲ್ತಾನ, ಗಜಪತಿ ಕಳಿಂಗದ ದೊರೆ, ನೆಕ್ಸ್ಟ್ ಕೃಷ್ಣದೇವರಾಯ ತುಳುವ ವಂಶ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 45ನೇ ಪ್ರಶ್ನೆ, ರಾಜವೀರ ಮದಕರಿ ನಾಯಕ ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು. ಚಿತ್ರದುರ್ಗ, ಕೆಳದಿ, ಸುರಪುರ, ಯಲಹಂಕ ಕೊಟ್ಟಿದ್ದಾರೆ. ಇಲ್ಲಿ ಪ್ರಸಿದ್ಧನಾದ ದೊರೆ ಯಾರು? ಚಿತ್ರದುರ್ಗ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 46ನೇ ಪ್ರಶ್ನೆ, ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು. ಶಿವ, ಹನುಮಾನ್, ರಾಮ, ಗಣೇಶ. ತುಳಸಿದಾಸರು ಸಾಮಾನ್ಯವಾಗಿ ರಾಮನ ಭಕ್ತರಾಗಿದ್ದರು, ವಿಷ್ಣುವಿನ ಭಕ್ತರು. ನೆಕ್ಸ್ಟು ಭೂಗೋಳದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಈಗ ನೋಡೋಣ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳು ಏನಾಗಿರ್ತವೆ? ಕಡಿಮೆ ಇರ್ತವೆ. ಅವುಗಳ ನಡುವಿನ ವ್ಯತ್ಯಾಸ ಇಲ್ಲಿ ಕಿಲೋಮೀಟರ್ ಕೊಟ್ಟಿದ್ದಾರೆ ಅವರು, 42 ಕಿಲೋಮೀಟರ್ಗಳು. ಇನ್ನು 48ನೇ ಪ್ರಶ್ನೆ, 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ 11:30 ಗಂಟೆಯಾಗಿದ್ದರೆ 60 ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆಯು. ಇಲ್ಲಿ ಪೂರ್ವ ರೇಖಾಂಶ ಮತ್ತು ಪಶ್ಚಿಮ ರೇಖಾಂಶದ ವೇಳೆ ಇಲ್ಲಿ ವ್ಯತ್ಯಾಸ ಬರುತ್ತೆ. ಇಲ್ಲಿ ಆಪ್ಷನ್ನ ನೀವು ಬೆಳಗಿನ 4:30 ಗಂಟೆ ಆಗಿರುತ್ತೆ, ಇದನ್ನು ನೀವು ತಗೊಳ್ಬೇಕಾಗ್ತದೆ. 49ನೇ ಪ್ರಶ್ನೆ, ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ ಅಂತ ಕೇಳಿದರೆ ಭೂಮಿಯ ಅತ್ಯಂತ ಆಳದ ದೂರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ 6371 ಕಿಲೋಮೀಟರ್. ನೆಕ್ಸ್ಟ್ 50ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಕಂಡ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ ಅವರು. ಐವತ್ತನೇ ಪ್ರಶ್ನೆ ನೋಡಿ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಜ್ವಾಲಾಮುಖಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ದೇಶಗಳನ್ನು ಕೊಟ್ಟಿದ್ದಾರೆ, ಅವು ಹೊಂದಿರುವ ದೇಶ. ಇಲ್ಲಿ ಸ್ಟ್ರಾಂಬೋಲಿ, ಮೌನ ಲೋವ, ಕಿಲಿಮಾಂಜರೋ, ಅಕಾಂಕಗುವಾ ಅಂತ ಕೊಟ್ಟಿದ್ದಾರೆ. ಒಟ್ಟು 4. ಅವು ಯಾವ್ಯಾವ ಒಂದು ದೇಶದಲ್ಲಿ ಬರುತ್ತೆ ಅನ್ನೋದನ್ನು ನಾವು ಹುಡುಕಬೇಕು. ಇಲ್ಲಿ ಸ್ಟ್ರಾಂಬೋಲಿ ಇದು ಇಟಲಿಯಲ್ಲಿ ಬರುತ್ತೆ. ಮೌನ ಲೋವಾ ಇದು ಹವಾಯಿಯಲ್ಲಿ ಬರುತ್ತೆ. ಕಿಲಿಮಾಂಜರೋ ಇದು ಟಾಂಜೇನಿಯಾದಲ್ಲಿ ಬರುತ್ತೆ. ಆಮೇಲೆ ಅಕಾಂಕುವಾ ಇದು ಅರ್ಜೆಂಟೈನಾದಲ್ಲಿ ಬರುತ್ತೆ. ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ ಎಲ್ಲಿದೆ ಅಂತ ನೋಡಿ ನಾವೇನು ಮಾಡಬೇಕು, ಆಯ್ಕೆಯನ್ನು ಮಾಡಬೇಕು. ಇಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 51ನೇ ಪ್ರಶ್ನೆ, ಅತಿ ಹಾನಿಕಾರಕ ಭೂಕಂಪನ ಅಲೆಗಳೇ? ಪಿ ಅಲೆಗಳು, ಎಲ್ ಅಲೆಗಳು, ಎಸ್ ಅಲೆಗಳು, ಡಿ ಅಲೆಗಳು ಅಂತ ಕೊಟ್ಟಿದ್ದಾರೆ.
ಇಲ್ಲಿ ಸಾಮಾನ್ಯವಾಗಿ ಅತಿ ಹಾನಿಕಾರಕವಾಗಿರುವಂಥ ಅಲೆಗಳು ಎಲ್ ಅಲೆಗಳಾಗ್ತವೆ, ಆಪ್ಷನ್ ಬಿ. ಇನ್ನು 52ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ನಾವಿಲ್ಲಿ ಹೊಂದಿಸಿ ಬರೀಬೇಕು. ಮಹಾಕಂದರ ಸ್ವಾಭಾವಿಕ ದಡಕಟ್ಟೆ ತೂಗು ಕಣಿವೆ ಲೋಯಸ್ ಮೈದಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನದಿಯ ಸಂಚಯನ ಕಾರ್ಯ, ಹಿಮನದಿಯ ಸವೆತ ಕಾರ್ಯ, ಮಾರುತದ ಸಂಚಯನ ಕಾರ್ಯ, ನದಿಯ ಸವೆತದ ಕಾರ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಹಾಕಂದರ ಇದು ನದಿಯ ಸವೆತದ ಕಾರ್ಯ ಆಗುತ್ತೆ. ಇನ್ನು ಸ್ವಾಭಾವಿಕ ದಡಕಟ್ಟೆ ನದಿಯ ಸಂಚಯನ ಕಾರ್ಯದಿಂದ ಆಗಿರುವಂಥದ್ದು. ನೆಕ್ಸ್ಟು ತೂಗು ಕಣಿವೆ, ಇದು ಹಿಮನದಿಯ ಸವೆತದ ಕಾರ್ಯ. ಇನ್ನು ಲೋಯಸ್ ಮೈದಾನ ಸಾಮಾನ್ಯವಾಗಿ ಮಾರುತದ ಸಂಚಯನ ಕಾರ್ಯದಿಂದ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. 53ನೇ ಪ್ರಶ್ನೆ ನೋಡೋಣ. ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ, ಅತಿ ಚಿಕ್ಕ ಮಹಾಸಾಗರ ನಿಮ್ಗೆ ಗೊತ್ತಿದೆ, ಆರ್ಕ್ಟಿಕ್ ಮಹಾಸಾಗರ ಆಗುತ್ತೆ. ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂಸ್ವರೂಪವೇ ಕುಂಡ, ದ್ವಾರ, ಕಾಲ್ಡೆರಾ, ಶಂಕು. ಇಲ್ಲಿ ಜ್ವಾಲಾಮುಖಿಯಿಂದ ಉಂಟಾಗುವಂತಹ ತಗ್ಗು ಭೂ ಸ್ವರೂಪಕ್ಕೆ ನಾವು ಕಾಲ್ಡೆರಾ ಅಂತ ಕರೀತಾರೆ. ಭೂಮಿಯ ಒಳ ಕೇಂದ್ರಗೋಳವು ಈ ರೂಪದಲ್ಲಿದೆ. 55ನೇ ಪ್ರಶ್ನೆ. ಸಾಮಾನ್ಯವಾಗಿ ಭೂಮಿಯ ಒಂದು ಗರ್ಭ ಅಂತ ನಾವೇನು ಕರಿತೇವೆ, ಒಳ ಕೇಂದ್ರಗೋಳ ಯಾವಾಗಲೂ ಅತಿಯಾದ ಒತ್ತಡ ಇರೋದ್ರಿಂದ, ಅತಿಯಾದ ತಾಪ ಮತ್ತು ಅತಿಯಾದ ಒತ್ತಡ ಇರೋದರಿಂದ ಅದು ಘನ ಸ್ಥಿತಿಯಲ್ಲಿರುತ್ತೆ, ಘನ ರೂಪದಲ್ಲಿ. ಆಪ್ಷನ್ ಎ ಸರಿಯಾದ ಉತ್ತರ. ಕೆಳಕಂಡ ಚಿತ್ರವು ನಿರೂಪಿಸುವುದು. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಅವರು, ಆ ಚಿತ್ರವನ್ನು ನೀವು ನೋಡಿಕೊಂಡು ಅದು ಯಾವ ಚಿತ್ರ ಅನ್ನೋದನ್ನು ನೀವು ಇಲ್ಲಿ ಹೇಳಬೇಕಾಗತ್ತೆ. ದಕ್ಷಿಣಾರ್ಧಗೋಳದ ಆವರ್ತ ಮಾರುತ, ಉತ್ತರಾರ್ಧಗೋಳದ ಪ್ರತ್ಯಾವರ್ತ ಮಾರುತಗಳು, ದಕ್ಷಿಣಾರ್ಧಗೋಳದ ಪ್ರತ್ಯಾವರ್ತ ಮಾರುತ, ಉತ್ತರಾರ್ಧಗೋಳದ ಆವರ್ತ ಮಾರುತಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮಾರುತದ ವಿಧಗಳು ಗೊತ್ತಿದೆ. ಈ ಚಿತ್ರವನ್ನು ಗಮನಿಸಿದಾಗ ಅದು ಉತ್ತರಾರ್ಧ ಗೋಳದ ಆವರ್ತ ಮಾರುತಗಳು ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದು ಡಿ ಆಪ್ಷನ್. ಇನ್ನು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. 57ನೇ ಪ್ರಶ್ನೆ. ಭಾರತದ ಸಂವಿಧಾನ ದಿನವನ್ನು ಆಚರಿಸಲಾಗುವುದು. ಇದೆಲ್ಲ ಗೊತ್ತಿದೆ ನಿಮಗೆ. ಭಾರತದ ಸಂವಿಧಾನ ದಿನವನ್ನು ನಾವು ನವೆಂಬರ್ 26ರಂದು ಆಚರಿಸ್ತೇವೆ. ಇನ್ನು 58. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೊಟ್ಟ ಮೊದಲ ಬಾರಿಗೆ ಬಳಸಿದ ವರ್ಷ 1812. ಆಪ್ಷನ್ ಬಿ. 59. ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಂದು ಪ್ರತಿಪಾದಿಸಿದವರು. ಇದು ಲೂಥರ್, ಗುಲಿಕ್ ಮತ್ತು ಸೈಮನ್. ಆಪ್ಷನ್ ಎ. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆಯಲ್ಪಡುವ ಸಮಾಜಶಾಸ್ತ್ರಜ್ಞ ಕಾರ್ಲ್ ಮಾರ್ಕ್ಸ್. ಆಪ್ಷನ್ ಡಿ. ಬುದ್ಧ ಮತ್ತು ಅವನ ದಮ್ಮ ಎಂಬ ಪುಸ್ತಕವನ್ನು ಬರೆದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಆಪ್ಷನ್ ಡಿ. ಅಕ್ಬರ್ನ್ ಅವರ ಪ್ರಕಾರ ಇವುಗಳಲ್ಲಿ ಒಂದು ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿದೆ. ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿರುವಂಥದ್ದು ಯಾವುದು? ಮನೆ. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಆಲ್ಫ್ರೆಡ್ ಮಾರ್ಷಲ್. ಆಪ್ಷನ್ ಬಿ. ಸೇಬಿ, SEBIಯ ವಿಸ್ತೃತ ರೂಪ ಸೆಕ್ಯೂರಿಟೀಸ್
ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಆ್ಯಂಡ್ ಎಕನಾಮಿಕ್ಸ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಆ್ಯಂಡ್ ಎಕನಾಮಿಕ್ಸ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಕರೆಕ್ಟ್ ಆನ್ಸರು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 65ನೇ ಪ್ರಶ್ನೆ, ನೀತಿ ಆಯೋಗವನ್ನು ರಚಿಸಲಾದ ವರ್ಷ. ನೀತಿ ಆಯೋಗವನ್ನು 2015ರಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಬಂದ ನಂತರ ಅದನ್ನು ರಚಿಸಿದ್ದಾರೆ. ಹಾಗಾಗಿ 2015 ಸರಿಯಾದಂತಹ ಉತ್ತರ, ಆಪ್ಷನ್ ಸಿ. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೊಳ್ಳುವ ಚಟುವಟಿಕೆಯೇ? ಉತ್ಪಾದನೆ, ಅನುಭೋಗ, ವಿನಿಮಯ, ವಿತರಣೆ. ಸಾಮಾನ್ಯವಾಗಿ ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳನ್ನು ಕೊಳ್ಳುವುದಕ್ಕೆ ನಾವೇನಂತ ಕರಿತೇವೆ? ಅನುಭೋಗ ಅಂತ ಕರಿತೇವೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮಾನವ ನಾಗರಿಕತೆಯ ಮೊದಲ ಹಂತ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವಂಥ, ಪ್ರಾಣಿ ಸಾಕಾಣಿಕೆ ಹಂತ, ಬೇಸಾಯದ ಹಂತ, ಕರಕುಶಲ ಹಂತ. ಸಾಮಾನ್ಯವಾಗಿ ಮೊದಲ ಹಂತದಲ್ಲಿ ಮಾನವ ಏನು ಮಾಡ್ತಿದ್ದ? ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಒಂದು ಕೆಲಸವನ್ನು ಮಾಡ್ತಿದ್ದ. ಇದು ಬ್ಯಾಂಕ್ ಹಣಕ್ಕೆ ಒಂದು ಉದಾಹರಣೆ. ನಾಣ್ಯಗಳು, ಕರೆನ್ಸಿ ನೋಟುಗಳು, ಲೋಹದ ನಾಣ್ಯಗಳು, ಚೆಕ್ಕುಗಳು. ಸಾಮಾನ್ಯವಾಗಿ ಬ್ಯಾಂಕ್ ಹಣ ಅಂತ ಹೇಳಿದ್ರೆ ಚೆಕ್ಕನ್ನು ನಾವು ಬ್ಯಾಂಕ್ನ ಹಣ ಅಂತ ಕರಿಬೋದು. ಇನ್ನು 69, ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆಯೇ? ಉದ್ಯೋಗ, ವೃತ್ತಿ, ವ್ಯವಹಾರ, ಸಂಘಟನೆ. ಇದನ್ನು ನಾವು ವ್ಯವಹಾರ ಅಂತ ಕರಿತೇವೆ. ಕೈಗಾರಿಕಾ ಕ್ರಾಂತಿ ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣವಾದವು. ಹಣದ ಆರ್ಥಿಕ ವ್ಯವಸ್ಥೆಯ ಹಂತ, ಪಟ್ಟಣಗಳ ಆರ್ಥಿಕತೆಯ ಹಂತ, ಅಂತಾರಾಷ್ಟ್ರೀಯ ವ್ಯಾಪಾರ ಹಂತ, ವಿನಿಮಯ ವ್ಯವಸ್ಥೆಯ ಹಂತ. ಇಲ್ಲಿ ಕೈಗಾರಿಕಾ ಕ್ರಾಂತಿಗೆ ಭೌಗೋಳಿಕ ಅನ್ವೇಷಣೆಗಳು ಅಂತಾರಾಷ್ಟ್ರೀಯ ವ್ಯಾಪಾರ ಹಂತಕ್ಕೆ ಅಥವಾ ವ್ಯಾಪಾರಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗ್ತದೆ. ಈಗ 71ನೇ ಪ್ರಶ್ನೆ ಗಣಿತ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಎನ್ ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯು ಹೊಂದಿರುವ ಸಮಮಿತಿ ರೇಖೆಗಳ ಸಂಖ್ಯೆ. ಇಲ್ಲಿ ಸಮಮಿತಿ ರೇಖೆಗಳು ಸಾಮಾನ್ಯವಾಗಿ ಬಾಹುಗಳ ಸಂಖ್ಯೆ ಎಷ್ಟಿರುತ್ತೋ ಅಷ್ಟನ್ನೇ ಹೊಂದಿರುವುದರಿಂದ, ಈ ಉದಾಹರಣೆಗೆ ಸಮಮಿತಿ ರೇಖೆಗಳ ಸಂಖ್ಯೆ ಪಂಚಭುಜಕ್ಕಾದರೆ 5 ಇದೆ, ಷಡ್ಭುಜಕ್ಕೆ 6, ಸಪ್ತಭುಜಕ್ಕೆ 7, ಈ ರೀತಿ ಬರ್ತದೆ. ಅಷ್ಟಭುಜ 8. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 72ನೇ ಪ್ರಶ್ನೆ, ಎ ಘಾತಾಂಕ ಪಿ ಅಪಾನ್ ಎ ಘಾತಾಂಕ ಎಮ್ ಹೋಲ್ ಬ್ರ್ಯಾಕೆಟ್ ಘಾತಾಂಕ ಎನ್, ಎ ಘಾತಾಂಕ ಎಮ್ ಅಪಾನ್ ಎ ಘಾತಾಂಕ ಎನ್ ಹೋಲ್ ಘಾತಾಂಕ ಪಿ ಇಂಟು ಎ ಘಾತಾಂಕ ಎನ್ ಅಪಾನ್ ಎ ಘಾತಾಂಕ ಪಿ ಘಾತಾಂಕ ಎಮ್. ಇದನ್ನು ನೀವು ಬಿಡಿಸಿ ವಿಸ್ತರಿಸಿದಾಗ ನಮಗೆ ಉತ್ತರ ಇಲ್ಲಿ 1 ಬರ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಇನ್ನು 73ನೇ ಪ್ರಶ್ನೆ, ಒನ್ ಅಪಾನ್ 2 ಮೈನಸ್ 2/7 ಭಾಗಿಸು 6/7ಕ್ಕೆ ಸಮನಾದ ಬೆಲೆ ಅಂತ ಕೇಳಿದ್ದಾರೆ ಅವರು. ಈಗ ಇಲ್ಲಿ ನಾವು ನೋಡಬೇಕು, ಇದಕ್ಕೆ ಸಮನಾದ ಬೆಲೆ ಅಂತ ಹೇಳಿದಾಗ ಇಲ್ಲಿ ಭಾಗಾಕಾರ ಕ್ರಿಯೆ ಇದ್ದುದು, ಇಲ್ಲಿ ಏನಾಗಿದೆ ಗುಣಾಕಾರ ಕ್ರಿಯೆ, ಮತ್ತು ಇದು ವಿಲೋಮ, ಅದರ ವ್ಯುತ್ಕ್ರಮವನ್ನು ಬರೆದಿದ್ದಾರೆ. 7/6 ಆಗಿದೆ, ಅಂದರೆ ಗುಣಾಕಾರಕ್ಕೆ ಕನ್ವರ್ಟ್ ಮಾಡಿದಾಗ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 74ನೇ ಪ್ರಶ್ನೆ, ಮೈನಸ್ ಎ ಪ್ಲಸ್ 2ab ಮೈನಸ್ 3b ಪ್ಲಸ್ 7 10a ಮೈನಸ್ 7ab ಮೈನಸ್ 8b ಮೈನಸ್ 11ರಿಂದ ಕಳೆದಾಗ
ನಮಗೆ ದೊರಕುವುದು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಸಾಮಾನ್ಯವಾಗಿ ಇದನ್ನು ಲೆಕ್ಕವನ್ನು ಮಾಡಬೇಕಿದ್ದೆ. ಮೊದಲು 10e ಮೈನಸ್ 7ab ಓಕೆ ಮೈನಸ್ 8b ಮೈನಸ್ 11 ಹಿಂಗೆ ತಗೊಳ್ಬೇಕು. ಅದರ ಕೆಳಗಡೆ ಮೈನಸ್ a ಪ್ಲಸ್ 2ab ಮೈನಸ್ 3b ಪ್ಲಸ್ 7. ಇಲ್ಲಿ ಕಳೆಯುವುದು ಅಂದರೆ ನಿಮ್ಗೆ ಗೊತ್ತಿದೆ, ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊಳ್ರಿ. ಪ್ಲಸ್ಸು ಇದು ಮೈನಸ್ ಆಗ್ತದೆ, ಇಲ್ಲಿ ಪ್ಲಸ್ ಆಗ್ತದೆ, ಮೈನಸ್ ಆಗ್ತದೆ. ಈಗ 10 ಪ್ಲಸ್ 1 11a ಆಯಿತು. ನೆಕ್ಸ್ಟ್ 7 ಮೈನಸ್ 7ab ಮೈನಸ್ 2b ಮೈನಸ್ 9ab. ನೆಕ್ಸ್ಟು ಮೈನಸ್ 8b ಪ್ಲಸ್ 3b ಮಾಡಿದ್ರೆ ಮೈನಸ್ 5b ಆಯಿತು. ಮೈನಸ್ 11 ಮೈನಸ್ 7 ಮೈನಸ್ 18 ಆಗ್ತದೆ. ಅಂದರೆ ಇಲ್ಲಿ ನಮಗೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 75ನೇ ಪ್ರಶ್ನೆ. 10 ಮೀಟರ್ ಬದಿಯುಳ್ಳ ಚೌಕಾಕಾರದ ಉದ್ಯಾನವನದ ಒಳಗೆ ಅದರ ಸುತ್ತಲೂ 5 ಮೀಟರ್ ಅಗಲದ ಒಂದು ಪಥವಿದೆ. ಪ್ರತಿ 10 ಮೀಟರ್ ಸ್ಕ್ವೇರ್ಗೆ ರೂಪಾಯಿ 250ರಂತೆ ಪಥಕ್ಕೆ ಸಿಮೆಂಟ್ ಹಾಕಲು ತಗುಲುವ ಖರ್ಚು ಅಂತ ಕೇಳಿದ್ದಾರೆ. ಇಲ್ಲಿ 100 ಮೀಟರ್ ಬದಿಯುಳ್ಳ ಚೌಕಾಕಾರದ ಉದ್ಯಾನವನ ಅಂತ ಹೇಳಿದ್ದಾನೆ. ಅದ್ರ ಒಳಗೆ 5 ಮೀಟರ್ ಅಗಲದ ಒಂದು ಪಥ ಸುತ್ತಲೂ. ಈಗ ನಾವೇನು ಮಾಡಬೇಕು, ಆ ಪಥಕ್ಕೆ ಸಿಮೆಂಟನ್ನು ಹಾಕಬೇಕಾಗತ್ತೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಅವನು ಕೇಳಿದ್ದಾನೆ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಫಸ್ಟು ಇಲ್ಲಿ ಪಥದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಈಗ ಇಲ್ಲಿ ಇದು ಪಥ ಅಂತ ತಿಳ್ಕೊಂಡ್ರೆ ಇದು ಹೊರಗಡೆ ಇರುವಂಥದ್ದು ಪಥ ಆಗುತ್ತೆ. ಇದು 5 ಮೀಟರ್ ಅಗಲ ಇದೆ ಅಂತ ಹೇಳ್ತಾನೆ ಅವನು. ಈ ಪಥ 5 ಮೀಟರ್, ಇಲ್ಲಿ ಒಳಗಡೆ 5 ಮೀಟರ್ ಅಗಲ ಇದೆ. ಈ ಪಥದ ವಿಸ್ತೀರ್ಣವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಇಲ್ಲಿ 5 ಮೀಟರ್ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇದು 100 ಇದ್ದರೆ ಇದು 90 ಆಗುತ್ತೆ. ಹೌದಾ? ಚೌಕದ ವಿಸ್ತೀರ್ಣ ಗೊತ್ತಿದೆ, 100ರ ವರ್ಗ. ಇಲ್ಲಿ ವಿಸ್ತೀರ್ಣ 100ರ ವರ್ಗ ದೊಡ್ಡ ಚೌಕದ್ದು, ಚಿಕ್ಕ ಚೌಕದ್ದು 90ರ ವರ್ಗ ಆಗುತ್ತೆ. ಇಲ್ಲಿ 10,000 ಆಯಿತು ಮೈನಸ್ 8,100 ಆಗುತ್ತೆ. ನಾವು ಇದನ್ನು 10,000ದಲ್ಲಿ 8,100 ಕಳೆದಾಗ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕು ನಾವೀಗ. 1,000ದ ಎಷ್ಟು 900 ಬರ್ತದೆ. ಅವನೇನು ಹೇಳ್ತಾನೆ, 250 ರೂಪಾಯಿ 10 ಮೀಟ್ರ್ ಸ್ಕ್ವೇರ್ಗೆ 250 ಅಂತ ಹೇಳ್ತಾನೆ. ಅಂದರೆ 1 ಮೀಟ್ರ್ ಸ್ಕ್ವೇರ್ಗೆ ಎಷ್ಟಾಗ್ತದೆ, 25 ರೂಪಾಯಿ ಆಗ್ತದೆ. ಇದನ್ನು ನಾವು ಗುಣಿಸ್ಬೇಕು. ಗುಣಿಸಿದಾಗ ನಮಗೆ 47,500 ರೂಪಾಯಿ ಬರ್ತದೆ. ಇದನ್ನು ಎರಡು ಗುಣಿಸಿದ್ರೆ ನಮಗೆ 47,500 ರೂಪಾಯಿ ಬರುತ್ತೆ. ಈ ರೀತಿ ಈ ಲೆಕ್ಕವನ್ನು ಮಾಡಬೇಕು. ನೆಕ್ಸ್ಟ್ 76ನೇ ಪ್ರಶ್ನೆ. 8 ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನ ಮತ್ತು ಪ್ರತಿ ಒಳಕೋನಗಳ ಅಳತೆಗಳು ಕ್ರಮವಾಗಿ ಅಂತ ಹೇಳಿದನು. ಇಲ್ಲಿ 8 ಬಾಹುಗಳುಳ್ಳ ಬಹುಭುಜಾಕೃತಿಯ ಹೊರಕೋನವನ್ನು ನಾವು ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಗೊತ್ತಿದೆ. (360 ಅಪಾನ್ 8). 8 ಬಾವು ಅಂದರೆ ಅಷ್ಟಭುಜಾಕೃತಿ. 8 1 8 4 32, ಇಲ್ಲಿ 4 8 5 40. ಇಲ್ಲಿ ಎಷ್ಟು ಬಂತು, 45 ಡಿಗ್ರಿ ಇದು ಹೊರಕೋನ ಬಂತು. ಈಗ ಹೊರಕೋನ ಪ್ಲಸ್ ಒಳಕೋನ ಮೊತ್ತ 180. 180ರಲ್ಲಿ ನಾವೇನು ಮಾಡಬೇಕು, 45 ಕಳೆದಾಗ ನಮಗೆ
35 ಡಿಗ್ರಿ ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಏನಾಗುತ್ತೆ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 77ನೇ ಪ್ರಶ್ನೆ, ಕನಿಷ್ಠ ಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿದೆ, ಕನಿಷ್ಠ ಭಾಜ್ಯ ಸಂಖ್ಯೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4 ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. 4ರಲ್ಲಿ 2 ಕಳೆದರೆ ಎಷ್ಟು ಬಂತು? 2 ಬಂತು. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಯಾವಾಗಲೂ ಸತ್ಯವಾಗಿರುವ ಒಂದು ಹೇಳಿಕೆ ಅಂತ ಕೇಳಿದರೆ, ವಜ್ರಾಕೃತಿಯ ಎಲ್ಲ 4 ಒಳಕೋನಗಳು ಸಮ ತಪ್ಪಿದೆ. ಪತಂಗದ ಎಲ್ಲ 4 ಬಾಹುಗಳು ಸಮ, ಇದು ತಪ್ಪು. ವಜ್ರಾಕೃತಿ ಎಲ್ಲ 4 ಬಾಹುಗಳು ಸಮ ಸರಿ ಇದೆ. ವಜ್ರಾಕೃತಿಯ ಎಲ್ಲ 4 ಬಾಹುಗಳು ಸಮ. ಇನ್ನು 79ನೇ ಪ್ರಶ್ನೆ, ABC ಒಂದು 3 ಅಂಕಿಗಳ ಸಂಖ್ಯೆ. ABCಯ ಅಂಕಿಗಳನ್ನು ಹಿಂದು ಮುಂದಾಗಿ ಬರೆದಾಗ ಬರುವ ಮತ್ತೊಂದು 3 ಅಂಕಿಯ ಸಂಖ್ಯೆ CBA. ಹಾಗಾದರೆ ABC ಮೈನಸ್ CBA ಇದು ಯಾವಾಗಲೂ ಈ ಸಂಖ್ಯೆಯಿಂದ ಭಾಗವಾಗುತ್ತದೆ. ಇದು ಯಾವಾಗಲೂ ಇದು 99ರಿಂದ ಏನಾಗುತ್ತೆ ಭಾಗ ಆಗುತ್ತೆ. ಇನ್ನು 80ನೇ ಪ್ರಶ್ನೆ, A ಇಂಟು B ಮೈನಸ್ C, B ಇಂಟು C ಮೈನಸ್ A ಮತ್ತು C ಇಂಟು A ಮೈನಸ್ B ಇವುಗಳ ಮೊತ್ತ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕಾಗತ್ತೆ? ಇವುಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ಇವುಗಳನ್ನು ಕೂಡಿಸ್ಕೊಳ್ಬೇಕು. ಫಸ್ಟು A ಇಂಟು B ಮೈನಸ್ C ಅಂದರೆ A B ಮೈನಸ್ AC ಆಯಿತು. ನೆಕ್ಸ್ಟು BC ಮೈನಸ್ BA ಪ್ಲಸ್ CA ಮೈನಸ್ CB ಬಂತು. ಇಲ್ಲಿ ಪ್ರತಿಯೊಂದು ಕ್ಯಾನ್ಸಲ್ ಆಗುತ್ತೆ ನೋಡಿ. AB ಮೈನಸ್ AB, AC ಮೈನಸ್ CA, BC ಮೈನಸ್ CB ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು 81ನೇ ಪ್ರಶ್ನೆ ನೋಡಿ, ವರ್ಗಮೂಲ 84 ಪ್ಲಸ್ ವರ್ಗಮೂಲ 248 ಪ್ಲಸ್ ವರ್ಗಮೂಲ 64 ಈ ಲೆಕ್ಕವನ್ನು ನೀವು ಬಿಡಿಸುವಾಗ ಫಸ್ಟ್ ಏನು ಮಾಡಬೇಕಾಗುತ್ತೆ? 64ರ ವರ್ಗಮೂಲವನ್ನು ಕಂಡುಹಿಡಿಬೇಕು. ಇಲ್ಲಿ 84 ಇರಬೇಕು, ಪ್ಲಸ್ ಇಲ್ಲಿ 248, 64ರ ವರ್ಗಮೂಲ ಗೊತ್ತಿದೆ ನಿಮಗೆ, 8 ಆಗ್ತದೆ. ಈಗ ನೆಕ್ಸ್ಟ್ ಇದು 84 ಆಯಿತು, ಪ್ಲಸ್ ಇದು 256 ಆಗುತ್ತೆ. 256ರದು ವರ್ಗಮೂಲ ಎಷ್ಟಾಗ್ತದೆ? 16 ಆಗ್ತದೆ. ಹಾಗಾಗಿ 84 ಪ್ಲಸ್ 16 ವರ್ಗಮೂಲ 100. ವರ್ಗಮೂಲ 100ರ ಬೆಲೆ ಎಷ್ಟಾಗ್ತದೆ? 10 ಆಗ್ತದೆ. 8, 12, 20 ಎಕ್ಸ್ ಮತ್ತು 10ರ ಸರಾಸರಿ 13 ಆದರೆ ಎಕ್ಸ್ನ ಬೆಲೆಯು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಸರಾಸರಿಯ ಸೂತ್ರವನ್ನು ತಗೊಳ್ಬೇಕು. ಇಲ್ಲಿ ಸರಾಸರಿ ಕೊಟ್ಟಿದ್ದಾರೆ ಅವರು, 8 ಪ್ಲಸ್ 12 ಪ್ಲಸ್ 20 ಪ್ಲಸ್ ಎಕ್ಸ್ ಪ್ಲಸ್ 10 ಅಪಾನ್ 1, 2, 3, 4, 5 ಇದೆ. 5 ಮೌಲ್ಯಗಳಿಂದ 5 ತಗೊಳ್ಬೇಕು. ಇವುಗಳ ಸರಾಸರಿ 13 ಅಂತ ಹೇಳಿದೆ ನಾವು. ಇವುಗಳ ಸರಾಸರಿ ಎಷ್ಟು? 13. ಈಗ ನಾವೇನು ಮಾಡಬೇಕು? 12 ಇವೆಲ್ಲ ಮೇಲೆ ಕೂಡಿಸ್ಬೇಕು. 12 × 20, 20, 40, 10, 50 ಆಯಿತು. 50 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 13 × 5 = 65. ಎಕ್ಸ್ ಈಸ್ ಈಕ್ವಲ್ ಟು 65 ಮೈನಸ್ 50 ಮಾಡಿಬಿಟ್ರೆ ನಿಮಗೆ ಎಷ್ಟು ಬರ್ತದೆ? 15 ಬರ್ತದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ x+1 ಸೆಂಟಿಮೀಟರ್ ಮತ್ತು x-1 ಸೆಂಟಿಮೀಟರ್ ಆಗಿದ್ದು ಸುತ್ತಳತೆ 24 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆಯತದ ಉದ್ದವು ಅಂತ ಕೇಳಿದ್ದಾರೆ. ಇಲ್ಲಿ ಆಯತದ
ಉದ್ದ ಮತ್ತು ಅಗಲ ಕೊಟ್ಟಿದ್ದಾನೆ, ಅವನು ಸುತ್ತಳತೆ ಕೊಟ್ಟಿದ್ದಾನೆ. ಸುತ್ತಳತೆ ಸೂತ್ರದ ಪ್ರಕಾರ ನಾವು ಗೊತ್ತಿದೆ ನಿಮಗೆ, ಆಯತದ ಸುತ್ತಳತೆಯ ಸೂತ್ರ 2 × L+B = ಸುತ್ತಳತೆ P ಬರುತ್ತೆ. ಈಗ L+B = 24/2 ಆಯಿತು. ಇಲ್ಲಿ L ಅಂದರೆ x+1, ನೆಕ್ಸ್ಟು B ಅಂದರೆ x-1 = 12 ಆಯಿತು. ಇವರು ಕ್ಯಾನ್ಸಲ್ ಆಯಿತು. 2x = 12, x = 6 ಆಗ್ತದೆ. ಆಯತದ ಉದ್ದ ಕೇಳಿದ್ದಾನೆ ಅವನು. ಇಲ್ಲಿ ಎಕ್ಸ್ನ ಬೆಲೆ 6, 6 + 1 ಎಷ್ಟಾಗುತ್ತೆ? 7. ಒಂದು ಕೋನದ ಅಳತೆಯು ಅದರ ಪೂರಕ ಕೋನದ ಅರ್ಧದಷ್ಟಿದೆ. ಹಾಗಾದರೆ ಆ ಕೋನದ ಅಳತೆಯು ಅಂತ ಕೇಳಿದ್ದಾನೆ. ಒಂದು ಕೋನದ ಅಳತೆಯು ಅದರ ಪೂರಕ ಕೋನದ ಅರ್ಧದಷ್ಟು ಅಂತ ಹೇಳಿದ್ದಾನೆ. ಈಗ ಒಂದು ಕೋನದ ಅಳತೆಯನ್ನು ನಾವು x ಅಂತ ತಗೊಂಡ್ರೆ ಅದರ ಪೂರಕ ಕೋನದ ಅರ್ಧದಷ್ಟಿದೆ ಅಂತ ಹೇಳಿದ್ದಾನೆ. ಅಂದರೆ ಪೂರಕ ಕೋನದ ಅರ್ಧ 90 - x/2. ಈಗೇನಾಯ್ತು ಇದು? 2x = 90 - x ಆಯಿತು. ಆವಾಗ 3x = 90, x = 30 ಬಂತು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೇರವಾಗಿಯೂ ಬೇಕಾದರೆ ಅದನ್ನು ಮಾಡ್ಬೋದು. ಪೂರಕ ಕೋನ ಅಂತ ಕೇಳಿದಾಗ 90 ಆಗಬೇಕು ಎರಡು ಸೇರಿ, ಅಂದರೆ 30, 60 ಅಂತ ತಗೊಂಡ್ರೆ ಆಗುತ್ತೆ. ಇನ್ನು 85 ಪ್ರಶ್ನೆ ನೋಡೋಣ. ಬಹುಭುಜಾಕೃತಿಯ ಒಂದು ಶೃಂಗದಿಂದ ಸಾಧ್ಯವಿರುವ ಎಲ್ಲ ಕರ್ಣಗಳು ಎಳೆದಾಗ ಉಂಟಾದ ತ್ರಿಭುಜಗಳ ಸಂಖ್ಯೆ 18 ಆಗಿದೆ. ಹಾಗಾದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಅಂತ ಕೇಳಿದೆ ನಾವು. ಇಲ್ಲಿ ಒಂದು ಶೃಂಗದಿಂದ ಸಾಧ್ಯವಿರುವ ಎಲ್ಲ ಕರ್ಣಗಳು ಎಳೆದಾಗ ಉಂಟಾದ ತ್ರಿಭುಜಗಳ ಸಂಖ್ಯೆ 18 ಆಗಿದೆ. ಇಲ್ಲಿ ತ್ರಿಭುಜಗಳ ಸಂಖ್ಯೆ 18 ಆಗಿದೆ ಅಂದರೆ ಬಾಹುಗಳ ಸಂಖ್ಯೆಯನ್ನು ಇಲ್ಲಿ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಅವರು. 18 ತ್ರಿಭುಜಗಳನ್ನು ನಾವು ಹೇಳಿದ್ರೆ ಅದು 20 ಬಾಹುಗಳನ್ನು ಹೊಂದಿರುವ ತ್ರಿಭುಜ ಇದು ಬಹುಭುಜಾಕೃತಿ ಆಗಿರುತ್ತೆ. 3 ಅಂಕಿಯ ಸಂಖ್ಯೆ 3y1 ಮತ್ತು u 9ರಿಂದ ಪೂರ್ಣವಾಗಿ ಭಾಗಿಸಲ್ಪಟ್ಟರೆ yನ ಬೆಲೆ u ಅಂತ ಕೇಳಿದ್ದಾರೆ. 3y1 ಇದು 9ರಿಂದ ಪೂರ್ಣವಾಗಿ ಭಾಗವಹಿಸಬೇಕು ಅಂತ ಹೇಳಿದ್ರೆ 3 ಅಂಕಿಗಳ ಮೊತ್ತ ಏನಾಗಬೇಕು? ಇಲ್ಲಿ 9ರಿಂದ ಭಾಗಿಸಲ್ಪಟ್ಟಿರಬೇಕು. ಅಂದರೆ 3 ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟಿರಬೇಕು. ಹಾಗಾಗಿ 86ನೇ ಪ್ರಶ್ನೆ ಇಲ್ಲಿ ನಾವು 5ಅನ್ನು ತಗೊಳ್ಬೇಕಾಗ್ತದೆ. 3 + 5 + 1, 5 3 8 1 ಎಷ್ಟು ಬಂದಿದೆ? 9 ಅಂತ. ಹಾಗಾಗಿ ಇಲ್ಲಿ y = 5 ಆಗುತ್ತೆ. ನೆಕ್ಸ್ಟು 87ನೇ ಪ್ರಶ್ನೆ. ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ, ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿದೆ. ಇಲ್ಲಿ 87ನೇ ಪ್ರಶ್ನೆ. ಇಲ್ಲಿ ನಿಮ್ಗೆ ಗೊತ್ತಿದೆ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಏನಾಗಿವೆ? ಆವೃತ ಆಗಿವೆ. ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಆವೃತ ಆಗಿದೆ ಅದು ಆ್ಯಕ್ಚುಲಿ. ಇನ್ನು ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿವೆ, ಇದು ಆವೃತ ಆಗಿಲ್ಲ. ಹಾಗಾಗಿ 1 ಮತ್ತು 2ನೇ ಹೇಳಿಕೆ ಎರಡೂ ಇಲ್ಲಿ ಏನಾಗುತ್ತೆ? ತಪ್ಪಾಗುತ್ತೆ. 88ನೇ ಪ್ರಶ್ನೆ. ಚಿತ್ರವನ್ನು ಗಮನಿಸಿ ಮತ್ತು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಹೇಳಿಕೆ ಕೇಳಿದ್ದಾರೆ. ನಾವು ಈ ಚಿತ್ರವನ್ನು ನೋಡಿಕೊಂಡು ಸರಿಯಾದ ಹೇಳಿಕೆಯನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಇಲ್ಲಿ 88ನೇ ಪ್ರಶ್ನೆಯಲ್ಲಿ ನೀವು ಗಮನಿಸ್ಬೋದು, ಒಂದನೇದು b + f = c + e ಕೊಟ್ಟಿದ್ದಾನೆ. ಕೋನ ನೋಡಬೇಕು, ನಾವು ಚೆಕ್ ಮಾಡಬೇಕು. b ಮತ್ತು ಪ್ಲಸ್ f = c + e ಕೊಟ್ಟಿದ್ದಾನೆ. c + e ಕೊಟ್ಟಿದ್ದಾನೆ. ಇದು ಗೊತ್ತಿದೆ ನಮಗೆ. ಇವೆರಡು ಈಕ್ವಲ್ ಇದೆ. ಹಾಗಾಗಿ ಇದು ಒಂದನೇ ಆಪ್ಷನ್ ಸರಿ ಇದೆ.
ಇನ್ನು ಎರಡನೇ ಆಪ್ಷನ್ ನೋಡಿದಾಗ ಎಫ್ ಪ್ಲಸ್ ಬಿ ಪ್ಲಸ್ ಡಿ ಅಂತ ಕೊಟ್ಟಿದ್ದಾನೆ. ಎಫ್ ಈ ಕೋನ ಬಿ ಪ್ಲಸ್ ಡಿ ಇದು 180 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಇದು ಡಿ ಮತ್ತು ಎ ಸರಿ ಇರೋದ್ರಿಂದ ಈ ಮೂರು ಕೋನಗಳ ಮೊತ್ತ ಏನಾಗ್ತದೆ 180 ಡಿಗ್ರಿ ಆಗುತ್ತೆ. ಇದು ಸಹ ಸರಿ ಇದೆ. ನೆಕ್ಸ್ಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಡಿ ಪ್ಲಸ್ ಇ ಕೊಟ್ಟಿದ್ದಾನೆ. ಎ ಪ್ಲಸ್ ಇದೆರಡು ಬಿ ಮತ್ತು ಇ ಪ್ಲಸ್ ಡಿ ಇವೆರಡು ಸರಿ ಇದೆ, ಶೃಂಗಾಮಿ ಕೋನಗಳಾಗ್ತವೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ 1, 2 ಮತ್ತು 3 ಸರಿ. ಇನ್ನು 89ನೇ ಪ್ರಶ್ನೆಗೆ ಹೋಗೋಣ. ಶಾಲೆಯೊಂದರಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳು ಪ್ರವಾಹ ಪರಿಹಾರ ನಿಧಿಗೆ ಒಟ್ಟಾರೆ ರೂಪಾಯಿ 10,201ಗಳನ್ನು ಕೊಟ್ಟರು. ಪ್ರತಿ ವಿದ್ಯಾರ್ಥಿಯು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಹಣವನ್ನು ದಾನವಾಗಿ ಕೊಟ್ಟರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯು ಅಂತ ಕೇಳಿದ್ದಾರೆ. ಇಲ್ಲಿ 10,201ಗಳನ್ನು ಕೊಟ್ಟಿದ್ದಾರೆ ಅಂದರೆ ಪ್ರತಿ ವಿದ್ಯಾರ್ಥಿ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವಿಲ್ಲಿ 10,201ರ ವರ್ಗಮೂಲವನ್ನು ಕಂಡುಹಿಡಿಬೇಕು. 10,201 ಆವಾಗ ಇದರ ವರ್ಗಮೂಲವನ್ನು ನಾವು ಕಂಡುಹಿಡಿದಾಗ ನಮಗೆ 101 ಬರುತ್ತೆ. ಇನ್ನು 90ನೇ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ. ಈ ಕೆಳಗಿನ ಸಂಖ್ಯೆಗಳಲ್ಲಿ 3, 6 ಮತ್ತು 9ರಿಂದ ಪೂರ್ಣವಾಗಿ ಭಾಗವಾಗುವ ಒಂದು ಸಂಖ್ಯೆಯು ಅಂತ ಕೇಳಿದ್ದಾರೆ. ಇಲ್ಲಿ ನಾವು 3, 6 ಮತ್ತು 9 ಮೂರರಿಂದನೂ ಆ ಸಂಖ್ಯೆ ಏನಾಗಬೇಕು ಭಾಗ ಹೋಗಬೇಕು. ಹಾಗಾಗಿ ನಾವಿಲ್ಲಿ 162 ಪ್ರತಿ ಅಂಕಿಯನ್ನು ನಾವಿಲ್ಲಿ ಪ್ರತಿ ಸಂಖ್ಯೆಯನ್ನು ಚೆಕ್ ಮಾಡ್ತಾ ಹೋಗ್ಬೋದು ಬೇಕಾದರೆ. 1 ಪ್ಲಸ್ 6 ಪ್ಲಸ್ 2 6 1 7 2 ಇದು 9 ಬಂತು. ಇದು 9 ಬಂದಿರೋದ್ರಿಂದ ಇದು ಎಷ್ಟರಿಂದ ಹೋಗುತ್ತೆ 3ರಿಂದ ಭಾಗ ಹೋಗ್ತದೆ. ಅದೇ ರೀತಿ 9ರಿಂದನೂ ಸಹ ಇದು ಭಾಗ ಹೋಗುತ್ತೆ. ಹಾಗಾಗಿ 162 2ರಿಂದನೂ ಭಾಗ ಹೋಗೋದ್ರಿಂದ 2 ಮತ್ತು 3ರಿಂದ ಭಾಗ ಹೋದರೆ ಅದು 6ರಿಂದನೂ ಸಹ ಏನಾಗ್ತದೆ ಭಾಗ ಹೋಗ್ತದೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿಗೆ 90 ಪ್ರಶ್ನೆಗಳನ್ನು ನಾನು 2020-21ನೇ ಸಾಲಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇನೆ. ನೀವು ಇದನ್ನು ಗಮನವಿಟ್ಟು ಓದಿಕೊಂಡು ಪರೀಕ್ಷೆಯಲ್ಲಿ ಎಲ್ಲರೂ ಸಫಲರಾಗ್ರಿ ಅಂತ ಆಶಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು.